ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡಕ್ಕೆ ಡಬ್ ಆಗಿರುವಂಥ ತಮಿಳಿನ ಅರಮನೈ 4 ಸಿನಿಮಾದ ಕತೆ ಏನು, ಸಿನಿಮಾ ಹೇಗಿದೆ, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್, ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಮತ್ತು OTT ಡೀಟೇಲ್ಸ್ ಇವುಗಳನ್ನೆಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್. ಅರಮನೈ 4 ಇದು 2024 ಬಂದಂಥ ತಮಿಳಿನ ಅರಮನೈ 4 ಮೂವಿಯ ಡಬ್ಡ್ ವರ್ಷನ್. ಸುಂದರ್ ಸಿ ಅವರು ಡೈರೆಕ್ಟ್ ಮಾಡಿರುವಂಥ ಹಾರರ್ ಕಾಮಿಡಿ ಮೂವಿ ಆಗಿದೆ. ಇದರ IMDb ರೇಟಿಂಗ್ 5.2 ಔಟ್ ಆಫ್ 10 ಆ್ಯಂಡ್ 60% ಗೂಗಲ್ ಯೂಸರ್ಸ್ ಈ ಸಿನಿಮಾವನ್ನು ಲೈಕ್ ಮಾಡಿದ್ದಾರೆ. ಇದರ ಲೀಡ್ ರೋಲ್ನಲ್ಲಿದ್ದಾರೆ ತಮನ್ನಾ ಭಾಟಿಯಾ, ರಾಶಿ ಖನ್ನಾ, ಸುಂದರ್ ಆ್ಯಂಡ್ ಗರುಡಾ ರಾಮ್. ಸಿನಿಮಾದ ಪ್ಲಾಟ್ ನೋಡಿದರೆ ಸೆಲ್ವಿ ಸರವಣನ ತಂಗಿ ಆಗಿರ್ತಾಳೆ. ಅವಳು ಹೊರಗಿನ ಕಾಡಿನಲ್ಲಿ ಒಂದು ಮನೆ ಮಾಡಿಕೊಂಡು ಗಂಡನ ಜೊತೆ ಮತ್ತು ಮಕ್ಕಳ ಜೊತೆ ತುಂಬ ಖುಷಿಯಾಗಿ ಇರ್ತಾಳೆ. ಆದರೆ ಒಂದು ದಿನ ಸೆಲ್ವಿ ಸೂಸೈಡ್ ಮಾಡ್ಕೊತಾಳೆ. ಅವಳ ಗಂಡ ಅವಳ ಮಕ್ಕಳು ಸತ್ತೋಗಿರ್ತಾರೆ. ಇದನ್ನು ಕೇಳಿದ ಸರವಣ ತುಂಬ ಶಾಕ್ ಆಗಿ ಇದೆಲ್ಲ ಯಾಕಾಯಿತು, ಯಾರು ಮಾಡಿದ್ರು, ಹೇಗಾಯಿತು ಅಂತ ತಿಳ್ಕೊಳ್ಳೋಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಹಾಗಾದರೆ ಈ ಮೂವಿಯ ಹಾರರ್ ಸ್ಟೋರಿ ಏನು, ಸರವಣ ಅವ್ರ ತಂಗಿ ಸಾವಿಗೆ ಏನು ಕಾರಣ ಅಂತ ತಿಳ್ಕೊಳ್ತಾನಾ ಅಂತ ತಿಳ್ಕೊಬೇಕು ಅಂದರೆ ನೀವು ಈ ಸಿನಿಮಾನ ಖಂಡಿತ ನೋಡಲೇಬೇಕು. ತುಂಬ ರುಟೀನ್ ಆದ ಸ್ಟೋರಿ, BGM ಚೆನ್ನಾಗಿದೆ. ಸುಂದರ್, ತಮನ್ನಾ ಭಾಟಿಯಾ ಆ್ಯಂಡ್ ರಾಶಿ ಖನ್ನಾ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಸಾಂಗ್ಸ್ ಕೂಡ ಡೀಸೆಂಟ್ ಅನ್ನಿಸ್ತು. ಹಾರರ್ ಎಫೆಕ್ಟ್ ಚೆನ್ನಾಗಿತ್ತು. ಓವರಾಲ್ ಆಗಿ ಹಾರರ್ ಲವರ್ಸ್ಗೆ ಒಂದು ಒಳ್ಳೆ ಮೂವಿ ಅನಿಸುತ್ತೆ. ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ನೋಡಿದರೆ ಸುಂದರ್ ಅವರು ಅಡ್ವೊಕೇಟ್ ಸರವಣನ್ ರೋಲಲ್ಲಿ ಕಾಣಿಸಿದ್ದಾರೆ. ತಮನ್ನಾ ಭಾಟಿಯಾ ಅವರು ಸೆಲ್ವಿ ಅನ್ನೋ ರೋಲ್ ಪ್ಲೇ ಮಾಡಿದ್ದಾರೆ ಆ್ಯಂಡ್ ರಾಶಿ ಖನ್ನಾ ಅವರು ಡಾಕ್ಟರ್ ಮಾಯಾ ಅನ್ನೋ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ. ಟೆಕ್ನಿಕಲ್ ಡೀಟೇಲ್ಸ್ ನೋಡಿದರೆ ಈ ಸಿನಿಮಾದ ರೈಟರ್ ಆ್ಯಂಡ್ ಡೈರೆಕ್ಟರ್ ಸುಂದರ್ ಸಿ ಅವರು. ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡಿದರೆ ಸಿನಿಮಾದ ರೈಟರ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಆ್ಯಂಡ್ ಡೈರೆಕ್ಟರ್ ಸುಂದರ್ ಸಿ ಅವರು. ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಖುಷ್ಬೂ ಸುಂದರ್, AC ಷಣ್ಮುಗಂ, ACS ಅರುಣ್ ಕುಮಾರ್. ಈ ಸಿನಿಮಾಗೆ K ಕೃಷ್ಣಸ್ವಾಮಿ ಅವರ ಸಿನಿಮಾಟೋಗ್ರಫಿ ಇದೆ. ಫೆನ್ನಿಲ್ ಆಲಿವರ್ ಅವರ ಎಡಿಟಿಂಗ್ ಇದೆ. ಹಿಪ್ ಹಾಪ್ ತಮೀಜಾ ಅವರ ಮ್ಯೂಸಿಕ್ ಇದೆ ಆ್ಯಂಡ್ ಈ ಮೂವಿಯ ಪ್ರೊಡಕ್ಷನ್ ಕಂಪನೀಸ್ ಅವನಿ ಸಿನಿಮ್ಯಾಕ್ಸ್ ಆ್ಯಂಡ್ ಬೆನ್ಸ್ ಮೀಡಿಯಾ. ಈ ಸಿನಿಮಾ ಮೇ 3, 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿತ್ತು. ಇನ್ನು OTT ಡೀಟೇಲ್ಸ್ ನೋಡಿದರೆ ಈ ಸಿನಿಮಾ ನಿಮಗೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ನೋಡೋಕೆ ಸಿಗುತ್ತೆ. ಇದೇ ಥರ ಕನ್ನಡಕ್ಕೆ ಡಬ್ ಆಗಿರುವಂಥ ಮೂವೀಸ್ಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.